ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ನಿಮ್ಮ ಜೊತೆ ಬೋಟ್ ನೆಕ್ ಬ್ಲೌಸ್ ಡಿಸೈನ್ನ ಶೇರ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಮೆಜರ್ಮೆಂಟ್ಗೆ ಅಕಾರ್ಡಿಂಗ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾನು ಮೊದಲಿಗೆ ಫ್ಯಾಬ್ರಿಕ್ನ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡಿ ಲೆವೆಲ್ ಕಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಬ್ಲೌಸ್ನ ಉದ್ದ ಬಂದು 14 ಇಂಚ್ ಇದೆ. 14 ಇಂಚಿಗೆ 1 ಇಂಚ್ ಪ್ಲಸ್ ಮಾಡಬೇಕು. ಮತ್ತೆ ಶೋಲ್ಡರ್ ಬಂದು 7 ಇಂಚು. ಟೋಟಲ್ ಆಗಿ ಶೋಲ್ಡರ್ 14 ಇಂಚ್ ಇದೆ. ಅದರಲ್ಲಿ 2 ಭಾಗ ಮಾಡಿಕೊಂಡ್ರೆ 17 ಇಂಚ್ ಆಗುತ್ತೆ. ಮತ್ತೆ ಇಲ್ಲಿ ಆರ್ಮ್ ಹೋಲ್ ಡೌನು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೋಬೇಕು. ಮತ್ತೆ ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತೆ ಚೆಸ್ಟ್ನ ರೌಂಡ್ ಡಿವೈಡೆಡ್ ಬೈ 4 ಪ್ಲಸ್ 2 ಇಂಚ್ ಮಾರ್ಜಿನ್ಗೋಸ್ಕರ ಈಗ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಮತ್ತೆ ಈಗ ಇಲ್ಲಿ ನಾನು ಆರ್ಮ್ ಹೋಲ್ ರೌಂಡ್ಗೋಸ್ಕರ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ನ 1/2 ಇಂಚ್ಗೆ ಡೌನ್ ಮಾಡ್ಕೊತಾ ಇದ್ದೀನಿ. ಈಗ ವೇಸ್ಟ್ನ ರೌಂಡ್ ಮತ್ತೆ ಅದನ್ನು 4ನೇ ಒಂದು ಭಾಗ ಪ್ಲಸ್ 1 ಇಂಚ್ ಡಾಟ್ಗೆ ಪ್ಲಸ್ 2 ಇಂಚು ಮಾರ್ಜಿನ್ಗೋಸ್ಕರ ಈಗ ಇಲ್ಲಿ ಶೋಲ್ಡರ್ ಹತ್ರ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ತಾ ಇದ್ದೀನಿ ಕ್ರಾಸ್ ಆಗಿ. ಮತ್ತೆ ಇಲ್ಲಿ ನಾನು ಮಾರ್ಕ್ ಮಾಡಿರೋ ರೀತಿ ಮಾರ್ಜಿನ್ನ ಸೇರಿಸ್ತಾ ಇದ್ದೀನಿ. ಈಗ ಫ್ರೆಂಚ್ ಕರ್ವ್ಡ್ ಸ್ಕೇಲ್ ತಗೊಂಡು ಆರ್ಮ್ ಹೋಲ್ ಡ್ರಾ ಮಾಡ್ಕೊತಾ ಇದ್ದೀನಿ. 3 ಡಾಟ್ ಕೂಡ ಜಾಯಿನ್ ಆಗಿ ಸೇರಬೇಕಾಗತ್ತೆ. ನೆಕ್ ವಿಡ್ತ್ ಬಂದು 3 ಇಂಚು, ನೆಕ್ ಡೌನ್ ಬಂದು 3 ಇಂಚು. ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡ್ಕೋಬೇಕು. ಇಲ್ಲೂ ಕೂಡ 3 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ಸ್ಟ್ರೈಟ್ ಆಗಿ ಲೈನ್ ಡ್ರಾ ಮಾಡಿಕೊಂಡು ಒಂದು ಬೋಟ್ ನೆಕ್ ಶೇಪ್ನ ಕೊಡಬೇಕು ನೆಕ್ಗೆ. ಈಗ ಇಲ್ಲಿ ನಾನು ನೆಕ್ ಡೌನ್ ಬಂದು 10.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಒಂದು ಸ್ಕ್ವೇರ್ ಬಾಕ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನೆಕ್ ಪ್ಯಾಟರ್ನ್ನ ಈ ರೀತಿಯಾಗಿ ಡ್ರಾ ಮಾಡ್ಕೊಬೇಕು. ಇಲ್ಲಿ ನಾನು ಒಂದು ಟೆಂಪಲ್ ಡಿಸೈನ್ನ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಹೀಗೆ ಡ್ರಾ ಮಾಡಿದ್ಮೇಲೆ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡ್ಕೊತೀನಿ. ಹೀಗೆ ನೋಡಿ ಇಲ್ಲಿ ಕಟ್ ಮಾಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಶೋಲ್ಡರ್ ಹತ್ರ ಕೂಡ 1/2 ಇಂಚು ಡೌನ್ ಮಾಡಿದ್ವಲ್ಲ ಮಾರ್ಕು, ಆ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನಾನು ನೆಕ್ಗೆ ಪೇಪರ್ ಪೇಸ್ಟಿಂಗ್ ತೊಗೊಂಡಿದ್ದೀನಿ. ಪೇಪರ್ ಪೇಸ್ಟಿಂಗ್ ತೊಗೊಂಡು ಮೊದಲಿಗೆ ಪಿನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಟೆಂಪಲ್ ಡ್ರಾ ಮಾಡ್ತಾ ಇದ್ದೀನಿ. ಇದೇ ರೀತಿ ಫ್ಯಾಬ್ರಿಕ್ ಮೇಲಿರೋ ಡ್ರಾಯಿಂಗು ಇದ್ರ ಮೇಲೆ ಕಾಣಿಸುತ್ತೆ. ಹೀಗೆ ಟ್ರೇಸ್ ಮಾಡ್ಕೋಬೇಕು. ಹೀಗೆ ಟ್ರೇಸ್ ಮಾಡ್ಕೊಂಡ್ಮೇಲೆ ಎರಡೂ ಕಡೆ ಕೂಡ ಇದೇ ರೀತಿ ಟ್ರೇಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇಲ್ಲಿ ನೋಡಿ ನಾನು ಬ್ಯಾಕ್ ಸೈಡ್ ಕೂಡ ಇದೇ ರೀತಿ ಡ್ರಾ ಮಾಡ್ಕೊತಾ ಇದ್ದೀನಿ. 1.5 ಇಂಚಷ್ಟು ಮಾರ್ಜಿನ್ ಬಿಟ್ಟು ಎಕ್ಸ್ಟ್ರಾ ಇರೋ ಪೇಪರ್ ಪೇಸ್ಟಿಂಗ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಮತ್ತೆ ಸೆಂಟರ್ಗೆ ಒಂದು ಕಟ್ ಮಾಡ್ತಾ ಇದ್ದೀನಿ. ಈಗ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ನಾನು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ನ ಇದರಲ್ಲಿ ಸೀದಾನೇ ಇಟ್ಟಿದ್ದೀನಿ. ಸೀದಾ ಇಟ್ಟು ಮತ್ತೆ ಅದ್ರ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು. ಹೀಗೆ ಕೈಯಿಂದ ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಹೀಗೆ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಎಲ್ಲ ತೆಗೆದಾದ್ಮೇಲೆ ಈಗ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಕಟ್ಸ್ ಮಾಡ್ತಾ ಇದ್ದೀನಿ. ಈ ಕಟ್ಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಡಾಟ್ ಹಿಡಿತಾ ಇದ್ದೀನಿ. 4 ಇಂಚಷ್ಟು ಉದ್ದಕ್ಕೆ ಈ ಬ್ಯಾಕ್ ಡಾಟ್ನ ಹಿಡಿಬೇಕಾಗುತ್ತೆ. ಈಗ ಇಲ್ಲಿ ನಾನು ಸೆಂಟರ್ಗೆ ಕೂಡ ಒಂದು ಸ್ಟಿಚ್ ಮಾಡ್ತಾ ಇದ್ದೀನಿ.
ಯಾಕೆಂದರೆ ಫ್ಯಾಬ್ರಿಕ್ ಅಲ್ಗಾಡಬಾರ್ದು ಅಂತ. ಮತ್ತು ಇಲ್ಲಿ ಪೇಪರ್ ಪೇಸ್ಟಿಂಗ್ನ ಲೈನಿಂಗ್ ಪೀಸ್ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಐರನ್ ಕೂಡ ಮಾಡ್ಕೋಬೋದು. ನೋಡಿ ಹೀಗೆ. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನಾನಿಲ್ಲಿ ಪೇಪರ್ ಪೇಸ್ಟಿಂಗ್ ಕಟ್ ಮಾಡಿದಾಗ ನನಗೆ ಲೈನಿಂಗ್ ಪೀಸ್ ಸ್ವಲ್ಪ ಕಮ್ಮಿ ಬಂದಿತ್ತು ಫ್ರೆಂಡ್ಸ್. ಅದಕ್ಕೆ ಈ ರೀತಿ ನಾನು ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹೀಗೆ ಅಟ್ಯಾಚ್ ಮಾಡಿ ಮತ್ತೆ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗಿಬೇಕು. ನಾನಿಲ್ಲಿ ಒಂದು 1/2 ಇಂಚಷ್ಟು ಬಿಟ್ಟು ಮಾರ್ಜಿನ್ನು ಕಟ್ ಮಾಡಿದ್ದೀನಿ. ಈಗ ರೌಂಡ್ ತಿರ್ಗೋ ಕಡೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡಬೇಕಾಗುತ್ತೆ. ಹೀಗೆ ಕಟ್ಸ್ ಮಾಡಿದಾದ್ಮೇಲೆ ಇಲ್ಲಿ ಫೋಲ್ಡ್ ಮಾಡಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಪೂರ್ತಿ ಪ್ಯಾಟರ್ನ್ ಕೂಡ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಈಗ ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಕಟ್ ಮಾಡಿ ಮತ್ತೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಬ್ಯಾಕ್ ಪಾರ್ಟ್ ಬಂದು ಸ್ಟ್ರೈಟ್ ಆಗಿಟ್ಟು ಇಲ್ಲಿ ಮೊದಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ರೆಡಿ ಮಾಡಿರೋ ಪ್ಯಾಟರ್ನ್ನ ಬ್ಯಾಕ್ ಮೇಲೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಪಿನ್ನಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಹೀಗೆ ಈಗ ನಾವು ಡ್ರಾ ಮಾಡಿರೋದ್ರ ಮೇಲೇ ಸ್ಟಿಚ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಹೀಗೆ ಸಣ್ಣ ಸ್ಟಿಚ್ಚಿಂದ ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ನಂಬರ್ 2 ಇಟ್ಕೊಂಡ್ರೆ ಸಾಕು. ಹೀಗೆ ಪಾಯಿಂಟ್ ಬರೋ ಕಡೆ ಎಲ್ಲ ನೀಟಾಗಿ ನೀಡಲ್ ಪಾಯಿಂಟ್ನ ಕೆಳಗಿಳಿಸಿ ಈ ರೀತಿ ಟರ್ನ್ ಮಾಡಿದ್ರೆ ಪಾಯಿಂಟ್ ನೀಟಾಗಿ ಸ್ಟಿಚ್ ಬರುತ್ತೆ. ಈ ರೀತಿ ನೋಡಿ ಮಾರ್ಕ್ ಮಾಡಿರೋದ್ರ ಮೇಲೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನಾನಿಲ್ಲಿ 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟಿದ್ದೀನಿ. ಹುಷಾರಾಗಿ ನೋಡಿ ಕಟ್ ಮಾಡಿ, ಸ್ಟಿಚ್ ಕಟ್ ಆಗಬಾರ್ದು. ಇದೇ ರೀತಿ ಪೂರ್ತಿ ನೆಕ್ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಪಾಯಿಂಟ್ ಬರೋ ಕಡೆ ಎಲ್ಲ ನೀಟಾಗಿ ಕಟ್ಸ್ ಮಾಡಬೇಕು. ನೋಡಿ ರೌಂಡ್ ತಿರ್ಗೋ ಕಡೆ ಕೂಡ ಪೂರ್ತಿ ನೆಕ್ ಕೂಡ ನಾನಿಲ್ಲಿ ಕಟ್ಸ್ ಮಾಡ್ತಾ ಇದ್ದೀನಿ. ಹೀಗೆ ಈ ರೀತಿಯಾಗಿ ನಾವು ಕಟ್ಸ್ ಮಾಡೋದ್ರಿಂದ ನೆಕ್ ಶೇಪು ನೀಟಾಗಿ ಟರ್ನ್ ಆಗುತ್ತೆ. ಈಗ ಇಲ್ಲಿ ನಾನು ಒಂದು ಶಾರ್ಪ್ ಆಗಿರೋ ವಸ್ತುವಿಂದ ಈ ರೀತಿಯಾಗಿ ಪಾಯಿಂಟ್ನ ಓಪನ್ ಮಾಡ್ತಾ ಇದ್ದೀನಿ. ನಾನು ಕತ್ತರಿಯಿಂದ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಸೂಜಿಯಿಂದ ಆದರೂ ಆಗಲಿ ಇಲ್ಲ ಪೆನ್ಸಿಲಿಂದ ಆದರೂ ಆಗಲಿ ನೀಟಾಗಿ ಮಾಡ್ಕೋಬೋದು. ಈಗ ಈ ರೀತಿಯಾಗಿ ತಯಾರಾಗಿದೆ. ಈಗ ನಾನು ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಲೈನಿಂಗ್ ಫ್ಯಾಬ್ರಿಕ್ಕು ಈಚೆಗೆ ಕಾಣಿಸ್ಬಾರ್ದು. ಆ ರೀತಿಯಾಗಿ ಕೈಯಿಂದ ಫಿನಿಶಿಂಗ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಹೀಗೆ. ಇದೇ ರೀತಿ ಪೂರ್ತಿ ನೆಕ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ಈ ರೀತಿಯಾಗಿ ತಯಾರಾಗಿದೆ. ಈಗ ಇಲ್ಲಿ ಒಂದು ಸ್ಟಿಚ್ ಮಾಡಿ ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಈಗ ನಾವು ಇದಕ್ಕೆ ಪಟ್ಟಿ ರೆಡಿ ಮಾಡ್ಕೋಬೇಕು. ಇದು ಬ್ಯಾಕ್ ಪಟ್ಟಿ. ಈ ರೀತಿಯಾಗಿ ಒಂದು ಸೈಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈಗ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈ ಬ್ಯಾಕ್ ಪಟ್ಟಿನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ನಲ್ಲಿ ಇದೇ ರೀತಿಯಾಗಿರೋ ಬ್ಲೌಸ್ ಡಿಸೈನ್ಸ್ ತುಂಬ ಇದ್ದಾವೆ ಫ್ರೆಂಡ್ಸ್. ನೀವು ಖಂಡಿತ ಹೋಗಿ ನೋಡಿ. ಈಗ ನಾನಿಲ್ಲಿ ಬ್ಯಾಕ್ ಪಟ್ಟಿಗೆ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇದನ್ನು ಹಿಂಭಾಗಕ್ಕೆ ಫೋಲ್ಡ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡಿ ತೆಗಿಬೇಕು. ಮತ್ತು ಇದಕ್ಕೆ ನಾನು ಇಲ್ಲಿ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಗೋಲ್ಡ್ ಕಲರ್ ಲೇಸ್ ಫ್ರೆಂಡ್ಸ್. ಸ್ಯಾರಿಯಲ್ಲಿ ಗೋಲ್ಡ್ ಕಲರ್ ಇದೆ, ಅದಕ್ಕೋಸ್ಕರ ನಾನು ಇದಕ್ಕೆ ಗೋಲ್ಡ್ ಕಲರು ಅಟ್ಯಾಚ್ ಮಾಡ್ತಾ ಇದ್ದೀನಿ.
ಈ ರೀತಿ ಪಾಯಿಂಟ್ ಬರೋ ಕಡೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಫೋಲ್ಡ್ ಮಾಡಿ ಲೇಸ್ನ ಎಲ್ಲಿ ಕೂಡ ಎಳೆಯಕ್ಕೆ ಹೋಗಬೇಡಿ, ಎಳೆದ್ರೆ ನೀಟಾಗಿ ಬರೋದಿಲ್ಲ ಫಿನಿಶಿಂಗು. ಮತ್ತೆ ನಾನು ಇದ್ರ ಮೇಲೆ ಡಬಲ್ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ. ಈಗ ಮತ್ತೆ ಒಂದು ಸೈಡ್ ಕೂಡ ಇದೇ ರೀತಿ ರೆಡಿ ಮಾಡ್ಕೊತಾ ಇದ್ದೀನಿ. ಹೀಗೆ ನೀಟಾಗಿ ಕೈಯಿಂದ ಫಿನಿಶಿಂಗ್ ಕೊಡ್ತಾ ಪಾಯಿಂಟ್ ತಿರುಗೋ ಕಡೆ ನೀಟಾಗಿ ಒಂದು ಫೋಲ್ಡಿಂಗ್ ಮಾಡ್ಕೋಬೇಕು. ಹೀಗೆ ಮತ್ತೆ ರೌಂಡ್ ತಿರುಗೋ ಕಡೆ ಸ್ವಲ್ಪ ಲೂಸ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಡಬಲ್ ಸ್ಟಿಚ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಹೀಗೆ ತಯಾರಾಗಿದೆ. ಈಗ ಇಲ್ಲಿ ನಾನು ಈ ರೀತಿಯಾಗಿ ಒಂದು ಲೇಸು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ. ಇದು ಕೂಡ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಇಲ್ಲಿ ಲೆವೆಲ್ ನೋಡೋದಕ್ಕೋಸ್ಕರ ನಾನು ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಹೀಗೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿ ಮತ್ತೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಲೇಸ್ನ ಕಟ್ ಮಾಡಿ ತೆಗಿಬೇಕು, ಇಲ್ಲದೇ ಇದ್ರೆ ಇದು ಹೊರಗಡೆ ಕಾಣುತ್ತೆ. ಹೀಗೆ ಡಬಲ್ ಸ್ಟಿಚ್ ಮಾಡಿಕೊಂಡು ರೆಡಿಯಾಗಿದೆ. ಮತ್ತೆ ನಾನಿಲ್ಲಿ ಎಕ್ಸ್ಟ್ರಾ ಇರೋ ಲೇಸ್ನೆಲ್ಲ ಕಟ್ ಮಾಡಿದ್ದೀನಿ. ಈಗ ನಾನು ವೆಸ್ಟ್ ರೌಂಡ್ ಹತ್ರ ಕೂಡ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕು, ಮತ್ತೆ ಡಬಲ್ ಸ್ಟಿಚ್ ಮಾಡಬೇಕು. ಈಗ ಈ ರೀತಿಯಾಗಿ ತಯಾರಾಗಿದೆ. ಮತ್ತೆ ನಾನಿಲ್ಲಿ ಸ್ಯಾರಿಯಿಂದ ಒಂದು ಬಟನ್ ಕೂಡ ರೆಡಿ ಮಾಡ್ಕೊಂಡು ಈ ರೀತಿಯಾಗಿ ಇಟ್ಟಿದ್ದೀನಿ. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಮಾಡಿ, ಕೆಳಗಡೆ ಬರೋ ಹೈಪ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.